ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಯುವ ನಿಧಿ ರಿಲೇಟೆಡ್ ನಿಮಗೆ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು. ತುಂಬ ಜನರಿಗೆ ಡಿಸೆಂಬರ್ ಮಂತಿನ ಅಮೌಂಟ್ ಕ್ರೆಡಿಟ್ ಆಗಿದೆ, ಹೌದಲ್ವಾ? ಸೊ ಡಿಸೆಂಬರ್ ಕ್ರೆಡಿಟ್ ಆಗಿರೋರು ಜಾನ್ವರಿ ಮಂತಿನ ಬಗ್ಗೆ ಕೇಳ್ತಾ ಇದ್ರಿ. ಸೊ ಆ್ಯಂಡ್ ಆಲ್ಮೋಸ್ಟ್ ಒಂದು 20-30% ಜನರಿಗೆ ಡಿಸೆಂಬರ್ ಮಂತಿನ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಬಟ್ ಅವ್ರಿಗೆ ಯಾವಾಗ ಆಗುತ್ತೆ, ಸೊ ಜಾನ್ವರಿ ಅಮೌಂಟ್ ಯಾವಾಗ ಬರುತ್ತೆ, ಸೊ ಎಲ್ಲನೂ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ತುಂಬ ಜನರದ್ದು ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ UUCMS ಅಂತ ತೋರಿಸ್ತಾ ಇದೆ. ಸ್ಟೇಟಸಲ್ಲಿ ಯು ಆರ್ ಪರ್ಸ್ಯೂಯಿಂಗ್ ಹೈಯರ್ ಸ್ಟಡೀಸ್ ಅಂತ ತೋರಿಸ್ತಾ ಇದೆ. ಯಾಕೆ ಈ ಥರ ಬರ್ತಾ ಇದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮಗೆ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಟಿವ್ ವೀಡಿಯೋಸ್ ನನ್ನ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಸರ್ವಿಸ್ ಪ್ಲಸ್ ಆ್ಯಪ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿ. ಬಿಕಾಸ್ ತುಂಬ ಜನರಿಗೆ ಮೆಸೇಜ್ ಬರ್ತಾ ಇದೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಸರ್ವಿಸ್ ಪ್ಲಸ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಿಮಗೆ ಇದನ್ನು ಕ್ಲಿಯರ್ ಮಾಡ್ತೀನಿ. ಸರ್ವಿಸ್ ಪ್ಲಸ್ ಅಪ್ಲಿಕೇಶನ್ ಯಾವುದೇ ರೀತಿಯಾದಂಥ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗೋದಿಲ್ಲ. ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾಕೆ ಈ ಥರ ಮೆಸೇಜ್ ಬರ್ತಾ ಇದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ನಾನು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಿದಾಗ ಅವ್ರೇನು ಹೇಳ್ತಾ ಇದ್ದಾರೆ, ಸರ್ವಿಸ್ ಪ್ಲಸ್ ಆ್ಯಪ್ ಏನಿಲ್ಲ. ಸೊ ಇವಾಗ ನಾವು ನಾರ್ಮಲಿ ಸೇವಾ ಸಿಂಧುಗೆ ರಿಜಿಸ್ಟರ್ ಆಗಿಬಿಟ್ಟು ಯಾವ ರೀತಿಯಾಗಿ ಎಲ್ಲ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ತೀವಲ್ಲ, ಸೊ ಅದೇ ಆಗಿರುತ್ತೆ. ಸೊ ಯಾವುದೇ ರೀತಿಯಾದಂಥ ಸಪ್ರೇಟ್ ಅಪ್ಲಿಕೇಶನ್ ನಾವು ಪ್ಲೇಸ್ಟೋರಲ್ಲಿ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಯಾವುದೇ ರೀತಿಯಾದಂಥ ಸರ್ವಿಸ್ ಪ್ಲಸ್ ಆ್ಯಪ್ ಇಲ್ಲ ಗೈಸ್. ಓಕೆನಾ? ಸೊ ಸರ್ವಿಸ್ ಪ್ಲಸ್ ಇದೆ, ಅದು ಕೂಡ ವೆಬ್ಸೈಟ್ ಥ್ರೂ ನಾವು ನಾರ್ಮಲಿ ಹೇಗೆ ಚೆಕ್ ಮಾಡ್ಕೊಳ್ತೀವಲ್ವ ಸ್ಟೇಟಸ್, ಅದನ್ನು. ಓಕೆ, ಸೊ ಇವಾಗ ಬನ್ನಿ ಡಿಸೆಂಬರ್ ತಿಂಗಳು ಅಮೌಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರಿಗೆಲ್ಲ ಕ್ರೆಡಿಟ್ ಆಗಿದೆ ಅವ್ರಿಗೆ ಜಾನ್ವರಿ ಮಂತಿನ ಅಮೌಂಟ್ ಈ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಕಾಸ್ ಇವತ್ತೇ ನಾನು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಿದ್ದೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ನೀವು ಸ್ಟೇಟಸ್ ಚೆಕ್ ಮಾಡ್ಕೋಬೋದು. ಇವಾಗ ಸ್ಟೇಟಸ್ ಎಲ್ಲ ಅಪ್ಡೇಟ್ ಆಗಿದೆ, ಹೌದಲ್ವಾ? ಇವತ್ತಂತ ಎಲ್ಲ ಮೊನ್ನೆನೇ ಸ್ಟೇಟಸ್ ಎಲ್ಲ ಅಪ್ಡೇಟ್ ಆಗಿದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಮರ್ತಿದ್ದೆ. ಬಿಕಾಸ್ ನಾನು ಹೇಳೋಷ್ಟರಲ್ಲೇ ಅಂತಂದರೆ ನಾನು ಆ್ಯಕ್ಚುಲಿ ವಿಡಿಯೋ ಮಾಡಬೇಕು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ 1-2-3 ಗಂಟೆ ಮುಂಚೆನೇ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿರ್ತೀನಿ. ಸೊ ಅಪ್ಲೋಡ್ ಮಾಡಿದ ಮೇಲೆ ನನಗೆ ಗೊತ್ತಾಯಿತು ಸ್ಟೇಟಸ್ ಅಪ್ಡೇಟ್ ಆಗಿದೆ ಅಂತ. ಮತ್ತು ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ, ನೀವು ಆಲ್ಮೋಸ್ಟ್ ಚೆಕ್ ಮಾಡ್ತಾನೆ ಇರ್ತೀರ. ಸೊ ಅದಕ್ಕೆ ನಾನು ಹೇಳಿಲ್ಲ. ಸೊ ಇವಾಗ ನಿಮ್ಮ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದೆ. ಸೊ ಯಾರಿಗೆಲ್ಲ ಅಮೌಂಟ್ ಕ್ರೆಡಿಟ್ ಆಗಿಲ್ಲ, ಡಿಸೆಂಬರ್ ತಿಂಗಳದ ಹಣ ಈ ವಾರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ಈ ವಾರ ಅಂತಂದರೆ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಡಿಸೆಂಬರ್ ತಿಂಗಳ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ, ಸೊ ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಜಾನ್ವರಿ ತಿಂಗಳದ ಹಣ ಬಂದುಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಎಕ್ಸಾಕ್ಟ್ ಡೇಟ್ ಅವರು ಮೆನ್ಷನ್ ಮಾಡಿಲ್ಲ. ಓಕೆ, ಬಟ್ ಡಿಸೆಂಬರ್ದು ಈ ವಾರದಲ್ಲಿ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ UUCMS ಅಂತಂದರೆ ನಾವು ಯೂನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ ನಮ್ಮ ಕರ್ನಾಟಕದಲ್ಲಿ. ಓಕೆನಾ? ಸೊ ಫಾರ್ ಅಕಾಡೆಮಿಕ್ ಅಡ್ಮಿಷನ್ಸ್ ಆಗಿರ್ಬೋದು, ಎಕ್ಸಾಮಿನೇಷನ್ ಆ್ಯಕ್ಟಿವಿಟೀಸ್ ಎಲ್ಲ ಇನ್ವಾಲ್ವ್ ಆಗುತ್ತೆ. ಆ್ಯಂಡ್ ಈ ಒಂದು ಪರ್ಸ್ಯೂಯಿಂಗ್ UUCMS ಅಂತಂದರೆ ಏನು, ಇದನ್ನು ಯಾಕೆ ಈ ಥರ ಸ್ಟೇಟಸ್ ನಿಮಗೆ ಕಾಣಿಸ್ತಾ ಇದೆ ಅಂತಂದರೆ, ಒಂದು ನೀವು ಅಡ್ಮಿಷನ್ ಮಾಡಿರ್ತೀರ, ಯಾವುದೇ ಒಂದು ಪೋರ್ಟಲ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿರ್ಬೋದು, ಸೀಟ್ ಸೆಲೆಕ್ಷನ್ ಅಥವಾ ಅಡ್ಮಿಷನ್ ಅಪ್ರೂವಲ್ಗಾಗಿ ಅಡ್ಮಿಷನ್ ಮಾಡಿರ್ತೀರ ನೋಡಿ. ಸೊ ಅದಕ್ಕೆ ನಿಮಗೆ ಈ ಥರ ಬಂದಿರುತ್ತೆ. ಇಲ್ಲ ಅಂತಂದರೆ ರಿಜಿಸ್ಟರ್ ಮಾಡಿರ್ತೀರ ಕೋರ್ಸಸ್ಗೆ ಆಗಿರ್ಬೋದು, ಸಬ್ಜೆಕ್ಟ್ಸ್ ಎಕ್ಸಾಮ್ಸ್ಗೆ, ಯಾವುದೇ ಒಂದು ನೀವು ಕೋರ್ಸ್ ಎಕ್ಸಾಮ್ ಅದಕ್ಕೆ ರಿಜಿಸ್ಟರ್ ಆಗಿರ್ತೀರ ನೋಡಿ. ಸೊ ಅದಕ್ಕೂ ಕೂಡ ನಿಮಗೆ ಈ ರೀತಿಯಾಗಿ ಸ್ಟೇಟಸ್ ತೋರಿಸುತ್ತೆ. ಇಲ್ಲ ಅಂತಂದರೆ ಅಕಾಡೆಮಿಕ್ ಟ್ರ್ಯಾಕಿಂಗ್ ಅಂತಲೂ ಹೇಳ್ಬೋದು. ಸೊ ನಿಮ್ಮ ಮಾರ್ಕ್ಸ್ ಆಗಿರ್ಬೋದು, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸೊ ಡಾಕ್ಯುಮೆಂಟೇಷನ್, ಡಿಗ್ರಿ ಸರ್ಟಿಫಿಕೇಟ್ಸ್ ಡೌನ್ಲೋಡಿಂಗ್ ಮಾಡ್ಕೊಂಬೋದಾಗಿರ್ಬೋದು, ಅಥವಾ ಫೀ ಪೇಮೆಂಟ್ ಆಗಿರ್ಬೋದು. ಸೊ ನೀವು ವೆಬ್ಸೈಟಿಂದ ಮಾಡ್ತಾ ಇದ್ದೀರಾ ಅಂತಂದರೆ ಯು ಆರ್ ಪರ್ಸ್ಯೂಯಿಂಗ್ UUCMS ಅಂತ ಬಂದಿರುತ್ತೆ. ಓಕೆನಾ? ಸೊ ಇದಕ್ಕೆ ಅದರ ಅವಶ್ಯಕತೆ ಇಲ್ಲ. UUCMS ಹೈಯರ್ ಸ್ಟಡೀಸ್ ಅಂತಂದರೂ ಕೂಡ ನಿಮಗೆ ಅಮೌಂಟ್ ಬರುತ್ತೆ. ಓಕೆ, ಸೊ ಬಂದಿಲ್ಲ ಅಂತಂದರೆ ಹಾಗೆ ನೀವು ಒಂದ್ಸಲ ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ಸಮೀಪ ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಇದ್ದರೆ, ಅಂದರೆ ರಿಲೇಟೆಡ್ ಟು ದಿಸ್ DDPO, ಸೊ ಅಲ್ಲಿ ಹೋಗಿಬಿಟ್ಟು ನೀವು ವಿಚಾರಿಸಿ ಯಾಕೆ ಈ ಥರ ಬರ್ತಾ ಇದೆ ಅಂತ ಹೇಳಿ. ಬಟ್ ಈ ಥರ ಬಂದರೆ ಏನು ದುಡ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಏನೂ ಇಲ್ಲ. ಓಕೆನಾ? ಜಸ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಬೈ ಚಾನ್ಸ್ ನಿಮಗೆ ಬರಲಿಲ್ಲ ಅಂತಂದರೆ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಯುವ ನಿಧಿ ಡಿಪಾರ್ಟ್ಮೆಂಟ್ ಆರ್ ಯು ಹ್ಯಾವ್ ಟು ವಿಸಿಟ್ DDPO ಆಫೀಸ್. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬೇರೆ ಏನೇ ಒಂದು ಸ್ಟೇಟಸ್ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಅಂತಂದರೆ ಅದಕ್ಕೆ ಏನೂ ತಲೆ ಕೆಡಿಸ್ಕೋಬೇಡಿ. ಬಿಕಾಸ್ ನಮ್ಮ ಗೌರ್ಮೆಂಟ್ ವೆಬ್ಸೈಟ್ ಅದು ಸ್ಪೆಷಲಿ ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್ ತುಂಬಾ ಲೋ ಇದೆ.
ಕರೆಕ್ಟಾಗಿ ಫೆಚ್ ಆಗೋದಿಲ್ಲ. ಅವಾಗ ಪ್ರಾಬ್ಲಮ್ ಟೆಕ್ನಿಕಲ್ ಇಶ್ಯೂಸ್ ಬರ್ತಾನೆ ಹೋಗುತ್ತೆ. ಸೊ ನಾಟ್ ಟು ವರಿ, ಓಕೆನಾ. ಸೊ 2 ವರ್ಷ ಆಗಿದೆ, ನೀವೇನೂ ಪ್ರಾಬ್ಲಮೇ ಮಾಡಿಲ್ಲ ಅಂತಂದರೂ ಕೂಡ ಮಾಡಿಲ್ಲ, ಮತ್ತು ಏನಕ್ಕೆ ಈ ಥರ ತೋರಿಸ್ತಾ ಇದೆ? ಸೊ ಹೆದರೋ ಅವಶ್ಯಕತೆ ಇಲ್ಲ. ಓಕೆ. ಸೊ ತುಂಬ ಜನರು ಕೇಳ್ತಾ ಇದ್ರಿ, ನಾವು ಸೆಲ್ಫ್ ಡಿಕ್ಲರೇಷನ್ ಹಾಕಿದ್ದೀವಿ ಆದರೂ ಕೂಡ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅಂತ ಬರ್ತಾ ಇಲ್ಲ, ಯಾಕೆ ಈ ಥರ? ಸೊ ಈ ಥರ ಸುಮಾರು ಪ್ರಾಬ್ಲಮ್ಸ್ಗಳು ನೀವು ಕಾಮೆಂಟ್ಸ್ ಮಾಡಿದ್ದೀರಾ. ಬಟ್ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್. ಸೊ ನಾಟ್ ಟು ವರಿ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.